ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ಯಾವ್ದಾದ್ರು ಒಂದು ಶಾಲೆಯ ಗ್ರೂಪ್ ಇದ್ರೆ ಅದಕ್ಕೆ ಈ ಒಂದು ವಿಡಿಯೋ ಲಿಂಕ್ ಅನ್ನ ತಪ್ಪದೇ ಶೇರ್ ಮಾಡಿರಿ. ಇವತ್ತಿನ ದಿನ ನಾವು ನೋಡೋಣ ಪಾಠ 8. ಪಾಠ 8 ಯಾವ್ದಿದೆ? ಬಿಡಿ ಮತ್ತು ಹತ್ತರ ಗುಂಪುಗಳು ಅಂತ ಇದೆ. ಬಿಡಿ ಮತ್ತು ಹತ್ತರ ಗುಂಪುಗಳು. ಅದಾದ್ಮೇಲೆ ನಾವು ಈ ಪಾಠವನ್ನು ಕಲಿತ ನಂತರ ಏನೇನ್ ಮಾಡ್ತೀಯಾ ನೀನು? ವಸ್ತುಗಳನ್ನು 10 ಮತ್ತು ಬಿಡಿಗಳಾಗಿ ಗುಂಪು ಮಾಡುವೆ. ಅದಾದ್ಮೇಲೆ 10 ಮತ್ತು ಬಿಡಿ ಈ ಪದಗಳನ್ನು ಬಳಸುವೆ. ಅದಾದ್ಮೇಲೆ 10 ಮತ್ತು ಬಿಡಿಗಳ ಗುಂಪನ್ನು ಚಿತ್ರಗಳ ಮೂಲಕ ತೋರಿಸುವೆ. ಈ ಪಾಠದಲ್ಲಿ ಇವುಗಳನ್ನ ಕಲಿಯೋಣ. ಇನ್ನೇನ್ ಮಾಡೋಣ? ಸೇಬುಗಳನ್ನು ಎಣಿಸು, ಸೇಬುಗಳ ಸಂಖ್ಯೆಯನ್ನು ಚೌಕದಲ್ಲಿ ಬರೆ ಅಂತ ಇದೆ. ಆಯ್ತಾ? ಇಲ್ಲೇನಿದೆ? ಪ್ರತಿಯೊಂದು ಸೇಬು ಒಂದು ಬಿಡಿ ಎಂದು, ಒಂದು ಬಿಡಿ ಸಂಖ್ಯೆ, ಬಿಡಿ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲೇನಾಗುತ್ತೆ? ಬಿಡಿಗಳನ್ನು ಕೋಷ್ಟಕದ ಕೊಟ್ಟಿರುವ ಚೌಕದಲ್ಲಿ ಬರೆ ಅಂತ ಇದೆ. ಬಿಡಿ ಅಂದ್ರೇನು? ಒಂದೇ ಭಾಗ, ಅಂದ್ರೆ ಒಂದಂಕಿ ಸಂಖ್ಯೆ, ಅದಕ್ಕೆ ಬಿಡಿ ಅಂತ ಹೇಳ್ತಾರೆ. ಒಂದಂಕಿ ಸಂಖ್ಯೆ ಈತಲ್ವಾ? ಸೊ ಒಂದಂಕಿ ಸಂಖ್ಯೆಯಲ್ಲಿ ಬಲಗಡೆ ಇರುವ ಸಂಖ್ಯೆ ಬಿಡಿ ಸಂಖ್ಯೆ. ನೋಡಿ, ಸೇಬು ಒಂದಿದೆ, ಅದು ಯಾವ್ದಿದೆ? ಬಿಡಿ ಸ್ಥಾನ, ಬಿಡಿ. ಆಯ್ತಾ? ಇಲ್ಲಿ ಎರಡು ಸೇಬಿವೆ. 1 2 2 ಸೇಬಿವೆಯ, 2 ಸೇಬುಗಳು. ಎಷ್ಟು ಬಿಡಿಗಳಿವೆ ಹಾಗಾದ್ರೆ? 2 ಬಿಡಿಗಳಿವೆ. ಆಯ್ತಾ? ಮೇಲ್ಗಡೆ ಏನ್ ಬರೆದಿರ್ತಾರಲ್ಲ ಅದೇ ಬರುತ್ತೆ. ಇನ್ನು ಇಲ್ಲಿ 3 ಸೇಬಿವೆ, 3 ಸೇಬುಗಳು, 3 ಬಿಡಿಗಳು. 4 ಸೇಬುಗಳು, 4 ಬಿಡಿಗಳು. 5 ಸೇಬುಗಳು, 5 ಬಿಡಿಗಳು. ಬಿಡಿ ಭಾಗ ಅಂದ್ರೆ ಬಿಡಿಸಿಡುವುದು. ಅದಾದ್ಮೇಲೆ ಇಲ್ಲಿ ನೋಡಿ, 6 ಸೇಬುಗಳು, 6 ಬಿಡಿ ಭಾಗಗಳು. ಅದಾದ್ಮೇಲೆ ಮುಂದೆ ಎಷ್ಟಿವೆ? 7 ಸೇಬುಗಳು, 7 ಬಿಡಿಗಳು. ಅದಾದ್ಮೇಲೆ ಅದೇ ರೀತಿ 8 ಸೇಬುಗಳು, 8 ಬಿಡಿಗಳು. 9 ಸೇಬುಗಳು, 9 ಬಿಡಿಗಳು. ಇವಾಗ ಈ 9 ಲಾಸ್ಟ್ ಇದೆ, 9 ಬಿಡಿಗಳು. ಅದ್ರ ಮುಂದೆ ಬಿಡಿ ಸಂಖ್ಯೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲೊಂದು ಎಕ್ಸ್ಟ್ರಾ ಬರುತ್ತೆ. ನೋಡಿ, ಇನ್ನು ನೋಡೋಣ. ಇಲ್ಲಿ ಇವಾಗ ಒಂದು ಬಿಡಿ 10 ಬಿಡಿಗಳಿವೆ. ನಾವೇನ್ ಮಾಡೋಣ? 10 ಸೇಬುಗಳಿವೆ, 10 ಸೇಬುಗಳಿವೆ. ಬಿಡಿಗಳು ಇದರಲ್ಲಿ ಎಷ್ಟಿವೆ? ಬಿಡಿಗಳು 0 ಇವೆ. ಯಾಕಂದ್ರೆ 1 10ರ ಸ್ಥಾನದಲ್ಲಿದೆ, 10ರ ಸ್ಥಾನ 1 ಬಿಡಿಗಳಲ್ಲಿ 0 ಇದೆ. ತಿಳಿತಲ್ವಾ? 10 ಅಂದ್ರೆ ಏನು? ಇಲ್ಲಿ 1 0 ಬರೀತೀರಲ್ವಾ? ಸೊ ಇದು ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 0 ಇದೆ. ಆದರೆ 10ರ ಸ್ಥಾನದಲ್ಲಿ ಎಷ್ಟಿದೆ? 1. 10ರ ಸ್ಥಾನದಲ್ಲಿ 1 ಇದೆ, ಬಿಡಿ ಸ್ಥಾನದಲ್ಲಿ 0 ಇದೆ. ಈ ರೀತಿ ಇದನ್ನ ಬರಿಬೇಕು. ಇಲ್ಲಿ 10 ಸೇಬುಗಳು, 0 ಬಿಡಿಗಳು. ಯಾಕಂದ್ರೆ ಅಥವಾ ಇವುಗಳನ್ನ 10 ಬಿಡಿ ಅಂತ ಬರೆದ್ರು ನಡೆಯುತ್ತೆ, ಏನ್ ಅಡ್ಡಿ ಇಲ್ಲ. ಆದರೆ ಇಲ್ಲಿ ನೋಡೋಣ, ಗಮನಿಸು. ನೀನು ಎನಿಸಿದ ಪ್ರತಿ ವಸ್ತುವು 1 ಬಿಡಿ, 10 ಬಿಡಿಗಳು ಸೇರಿ ಒಂದು 10ರ ಗುಂಪು ಆಗಿದೆ. ಅಂದ್ರೆ ಇವಾಗ ಇಲ್ಲಿ 10 ಸೇಬುಗಳಿವೆ, 10 ಬಿಡಿ ಭಾಗಗಳನ್ನ ತಗೊಂಡು ಈ 10 ಬಿಡಿಗಳಂದ್ರೇನು? 1 10 ಆಗುತ್ತೆ. ಈತಲ್ವಾ? ಸೊ ಅವಾಗ ಬಿಡಿ 0 ಆಗುತ್ತೆ, 10ರ ಸಂಖ್ಯೆ 1 ಆಗುತ್ತೆ ಅಷ್ಟೇ. ಇನ್ನು ಮುಂದೆ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಎನಿಸಿ 10 ವಸ್ತುಗಳ ಸುತ್ತು ಗೆರೆಯನ್ನು ಎಳೆದು ಗೆರೆಯಿಂದ ಆವೃತವಾದ ವಸ್ತುಗಳು ಮತ್ತು ಉಳಿದ ವಸ್ತುಗಳ ಸಂಖ್ಯೆಗಳನ್ನು ಮಾದರಿಯಲ್ಲಿ ತೋರಿಸಿರುವಂತೆ ಬರೆ ಅಂತ ಇದೆ. ವಸ್ತುಗಳು ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ಎಷ್ಟು? 10ಕ್ಕೆ ಗೆರೆ ಎಳಿಬೇಕು, 10ಗಿಂತ ಜಾಸ್ತಿ ಏನಿರುತ್ತಲ್ಲ ಅದುಗಳನ್ನ ಇಲ್ಲಿ ಬರಿಬೇಕು, ಅಂದ್ರೆ ಉಳಿದ ವಸ್ತುಗಳು. ಇವು 10 ವಸ್ತುಗಳು. ನೋಡಿ, ಇವರು 10ಕ್ಕೆ ಗೆರೆ ಎಳೆದಿದ್ದಾರೆ, 10 ಗೆರೆ ಎಳೆದ ಸಂಖ್ಯೆಗಳು. ಇನ್ನು ಉಳಿತಷ್ಟು 1 2 ಅವುಗಳನ್ನ ಇಲ್ಲಿ ಬರಿಬೇಕು. ಐತಲ್ವಾ? ಇನ್ನು ನೋಡೋಣ, ನಾವು 10ಕ್ಕೆ ಗೆರೆ ಎಳೆಯೋಣ. 10ಕ್ಕೆ ಗೆರೆ ಎಳೆದ್ವಿ, ಇವು 10. ಆಯ್ತಾ? ಇನ್ನು ಉಳಿದ ಸಂಖ್ಯೆಗಳೆಷ್ಟು? 4 ಇವೆ ನೋಡಿ. 1 2 3 4, 4 ಹೂಗಳು ಉಳಿದವು, 4 ಬರೀರಿ. ಅದಾದ್ಮೇಲೆ ಇನ್ನು ಮತ್ತೆ 10ಕ್ಕೆ ಗೆರೆ ಎಳೆಯಿರಿ. 10ಕ್ಕೆ ಗೆರೆ ಎಳೆದ್ವಿ. ಇನ್ನು ಉಳಿದ ಸಂಖ್ಯೆ ಎಷ್ಟು?
1 2 3 4 5 6 10 ಇಲ್ಲಿ ಗೆರೆ ಎಳೆದ ಸಂಖ್ಯೆ, ಅದಾದ್ಮೇಲೆ 6 ಇವು ಉಳಿದ ಸಂಖ್ಯೆಗಳು ತಿಳಿತಲ್ವಾ. ಅದಾದ್ಮೇಲೆ ಅದೇ ರೀತಿ ಇನ್ನು ಒಂದು ಬಾಳೆ ಅಂಗಡಿ ಇದೆ, ಇಬ್ಬರು ಮಕ್ಕಳು ಬಂದಿದ್ದಾರೆ ಬಾಳೆಹಣ್ಣುಗಳನ್ನ ಖರೀದಿ ಮಾಡಲಿಕ್ಕೆ. ಇಲ್ಲೇನಿದೆ ನೋಡೋಣ. ಬಾಳೆಹಣ್ಣುಗಳನ್ನು ಎಣಿಸು, ಬಾಳೆಹಣ್ಣುಗಳನ್ನು ಸಂಖ್ಯೆಗಳನ್ನು ಬರೆ ಅಂತ ಇದೆ ಆಯ್ತಾ. ಹತ್ತುಗಳು ಬಿಡಿಗಳು ಸಂಖ್ಯೆ. ಇನ್ನು ನಾವೇನ್ ಮಾಡೋಣ, 10 ಅಂದ್ರೆ ಇಲ್ಲಿ ಬಾಳೆ ಎನ್ಸೋಣ. 1 2 3 4 5 6 7 8 9 10 10 ಬಾಳೆಹಣ್ಣಿವೆ ಅಂದ್ರೆ 1 10 ಆಯ್ತದ. 1 10 ಇದೆ. 10ರ ಕಟ್ ಎಷ್ಟಿದೆ? 1. ಬಿಡಿ ಭಾಗಗಳು, ಇಲ್ಲಿ ಬಾಳೆಹಣ್ಣೇ ಇಲ್ಲ, ಸೊ ಏನ್ ಮಾಡ್ಬೇಕು? 0 0 ಅಂದ್ರೆ 0 ಬಿಡಿಗಳು, 0 ಬಿಡಿ ಇಲ್ಲಿ ಬರೀರಿ. ಇದನ್ನ ಕೂಡಿದಾಗ ಎಷ್ಟಾಗುತ್ತೆ ಸಂಖ್ಯೆ? 10 ಈತಲ್ವಾ. ಅದಾದ್ಮೇಲೆ ಇನ್ನು ಇಲ್ಲಿ 10 ಬಾಳೆಹಣ್ಣಿವೆ, 10 ಬರೀರಿ. 10 ಅಂದ್ರೆ 1 10 1 10 ಆಯ್ತಾ. ಅದಾದ್ಮೇಲೆ ಬಿಡಿ ಭಾಗದಲ್ಲಿ ಎಷ್ಟಿದೆ? 1 ಬಾಳೆಹಣ್ಣಿದೆ ನೋಡಿ ಇಲ್ಲಿ. 1 ಬಾಳೆಹಣ್ಣು ಅದೇನಾಗುತ್ತೆ? 1 ಬಿಡಿ. 1 10 1 ಬಿಡಿ ಎಷ್ಟಾಗುತ್ತೆ? ಇದನ್ನ ಕೂಡಿಸಿದ್ರೆ 11. ಇದು 10 10 ಇದು ಬಿಡಿ ಎಷ್ಟಾಗುತ್ತೆ? 11. ಅದೇ ರೀತಿ ಇನ್ನು ಮುಂದೆ ಹೋಗುತ್ತದೆ ಅದು. ಇಲ್ಲೆಷ್ಟಿವೆ? 10 1 10 ಬರ್ಕೊಳ್ಳಿ ಆಯ್ತಾ. ಅದಾದ್ಮೇಲೆ ಇಲ್ಲೆಷ್ಟಿವೆ? 2 2 ಅಂದ್ರೆ ಎಷ್ಟಿಲ್ಲಿ? 2 ಬಿಡಿ ಇವೆ ಆಯ್ತಾ. ಇಲ್ಲಿ 1 10 2 ಬಿಡಿ ಎಷ್ಟಾಯ್ತು ನಂಬರು? 12. ಅದೇ ರೀತಿ ಇನ್ನು ಇಲ್ಲಿ 10 ಎಷ್ಟಾಯ್ತು? 1 10 ಬರೀರಿ. 1 10 ಇದೆಯಾ. ಅದಾದ್ಮೇಲೆ ಬಿಡಿ ಎಷ್ಟಿದೆ? 3 ಬಿಡಿ ಇವೆ ಆಯ್ತಾ. 1 3 ಎಷ್ಟಾಯ್ತು? 13 ಆಯ್ತು ನೋಡಿ. 1 3. ಅದೇ ರೀತಿ ಇನ್ನು ಇಲ್ಲಿ ಹಾಗೆ ಮುಂದೆ ಬರ್ಕೊಂತ ಹೋದ್ರೆ ಎಷ್ಟಾಗುತ್ತೆ? ಇಲ್ಲಿ 10 ಮೇಲ್ಗಡೆ ಎಲ್ಲ ಇರೋದು 10 ಬರುತ್ತೆ. ಅದಾದ್ಮೇಲೆ ಇಲ್ಲಿ 1 10 ಇದೆ, 1 10. ಅದಾದ್ಮೇಲೆ ಇಲ್ಲಿ 4 4 ಬಿಡಿ ಆಯ್ತಾ. ಸೊ ಇಲ್ಲಿ ಎಷ್ಟು ಬಂತು? 1 10 4 ಬಿಡಿಗಳು. ಇಲ್ಲಿ 5 ಬರುತ್ತೆ, 5 ಬಿಡಿ. ಇಲ್ಲಿ 1 10 ಇದೆ ನೋಡಿ, 1 10 ಇದೆ. ಸೊ ಇದೆಷ್ಟಾಗುತ್ತೆ? 1 5. ಅದೇ ರೀತಿ ಇನ್ನು ಇಲ್ಲಿ 10 ಅಂದ್ರೆ 1 10 ಆಯ್ತಾ. ಸೊ ಇಲ್ಲೆಷ್ಟಿದೆ? 6 6 ಬಿಡಿಗಳು. 1 6 ಆಯ್ತಲ್ವಾ. ಸೊ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಇಲ್ಲಿ 1 7 ಬರುತ್ತೆ, ಇಲ್ಲಿ 1 8 1 9. ಅದಾದ್ಮೇಲೆ ಇನ್ನು ನೋಡೋಣ. ಅದೇ ರೀತಿ ಬಿಡಿ ಹೋಗಿ 10 ಆಗುತ್ತೆ ಮುಂದೆ. ಇಲ್ಲೆಷ್ಟಿದೆ? 10. ಅದಾದ್ಮೇಲೆ ಇಲ್ಲಿ 7 10 8. ಅದಾದ್ಮೇಲೆ ಇಲ್ಲಿ 10 9. ಅದಾದ್ಮೇಲೆ ಇನ್ನು ನೋಡೋಣ. 1 10 ಇದೆಯಾ? 1 10 ಇತ್ತು, 1 10 ಬರ್ಕೊಂಡ್ರಿ. ಇಲ್ಲಿ 7 ಬಿಡಿ ಆಯ್ತಾ. ಇನ್ನು ಮುಂದೆ ಇಲ್ಲಿ 1 10 ಇದೆ, ಇದು 1 10 ಇದೆ ಆಯ್ತಾ. ಇಲ್ಲಿ 8 ಬಿಡಿ ಇವೆ, ಇದೆಷ್ಟಾಯ್ತು? 18 ಆಯ್ತು. ಅದಾದ್ಮೇಲೆ ಮುಂದೆ ಏನಾಗುತ್ತೆ? 10 1 10 ಇದೆ ಆಯ್ತಾ. 9 ಬಿಡಿಗಳಿವೆ, 1 9 19 ಆಯ್ತು. ಸೊ ಇನ್ನೇನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ 10 ಇವೆ, 10 ಇಲ್ಲಿ 1 10ಗಳಾಗಬೇಕದು. ಇವ್ರು ಯಾಕೆ ಹಿಂಗ್ ಕೊಟ್ಟೆ? 1 10ಗಳು ಪ್ಲಸ್ ಇಲ್ಲೂ ಕೂಡ 10 ಇವೆ, ಇಲ್ಲೂ ಕೂಡ 1 10ಗಳು ಆಯ್ತಾ. ಸೊ ಇನ್ನೇನ್ ಮಾಡ್ಬೇಕಾಗತ್ತೆ? ಇದು ಒಂದು ಎಷ್ಟಾಯ್ತು? 2 10ಗಳು. 2 10ಗಳು ಅಂದ್ರೆ 2 10ಗಳು. ಇಲ್ಲಿ ಬಿಡಿಗಳು ಉಳಿದೇ ಇಲ್ಲ, 0 ಬಿಡಿಗಳು. ಎಷ್ಟಾಯ್ತಿದು? 20. ಈ ಸಂಖ್ಯೆಗೆ 20 ಅಂತಾರೆ ತೀತಲ್ವಾ. ಅದೇ ರೀತಿ ಇನ್ನು ಮುಂದೆ ಪಾಠ 9 ಇದೆ, ಅದನ್ನ ನೋಡೋಣ. ಸೊ ಇಲ್ಲಿವರೆಗೂ ಕಲ್ತ್ರಿ. ಇದು ಬಿಡಿ ಭಾಗ 0, ಇದು ಬಿಡಿ, ಇದು 10ರ ಸ್ಥಾನ ಈತಲ್ವಾ. ಸೊ ಇಲ್ಲಿಗೆ ಈ ಪಾಠವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ನಲ್ಲಿ ಪಾಠ 9 ಯಾವುದು? ಸಂಖ್ಯೆಗಳು 11ರಿಂದ 20ರವರೆಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಅಭ್ಯಾಸ ನೋಡೋಣ. ಇನ್ನು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಧನ್ಯವಾದಗಳು.